ಏನೇ ತೀರ್ಪು ನೀಡಿದ್ರು ದೇವರ ಪ್ರಸಾದ ಅಂತ ಸ್ವೀಕಾರ ಮಾಡ್ತೇನೆ. ನನಗೆ ದೇವರ ಮೇಲೆ ಮತ್ತು ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ. ಆದಾಯ ಮೇರೆ ಆಸ್ತಿ ಗಳಿಕೆ ಕೇಸಲ್ಲಿ ಕೋರ್ಟ್ ಏನೇ ತೀರ್ಪು ನೀಡಿದ್ರು ಓಕೆ. ಸಿಬಿಐ ಪ್ರಕರಣದ ಕುರಿತ ತೀರ್ಪಿನ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಶ್ರೀ ವಿರುದ್ಧ ತನಿಖೆ ನಡೆಸೋದಕ್ಕೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಸಿಬಿಐ ಅಧಿಕಾರಿಗಳು. ಪ್ರಕರಣದ ಕುರಿತು ಇಂದು ಸಂಜೆ ಹೊರಬೀಳುತ್ತೆ ಮಹತ್ವದ ತೀರ್ಪು. ಈಗಾಗಲೇ ಸಿಬಿಐ ಅರ್ಜಿ ಬಗ್ಗೆ ವಿಚಾರಣೆ ನ್ಯಾಯಾಲಯ ಪೂರ್ಣಗೊಳಿಸಿದೆ. ನ್ಯಾಯಮೂರ್ತಿಗಳಾದ ಕೆ ಸೋಮಶೇಖರ್, ಉಮೇಶ್ ಎಂ ಅಡಿಗ ಒಳಗೊಂಡಂತ ಪೀಠ ಆಗಸ್ಟ್ 12ರಂದು ಪ್ರಕರಣದ ವಿಚಾರಣೆ ಪೂರ್ಣಗೊಳಿಸಿತ್ತು. ವಿಭಾಗೀಯ ಪೀಠ ಆದಾಯ ಮೀರಿ ಆಸ್ತಿ ಗಳಿಕೆ ಕೇಸ್ ತನಿಖೆಗೆ ಅನುಮತಿ ವಾಪಸ್ ಪಡೆದಿತ್ತು ಕೈ ಸರ್ಕಾರ. ಅನುಮತಿ ಹಿಂಪಡೆದ ಆದೇಶ ಪ್ರಶ್ನಿಸಿ ಸಿಬಿಐ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪ್ರಶ್ನೆಯನ್ನ ಮಾಡಿದ್ರು, ಅರ್ಜಿಯನ್ನ ಸಲ್ಲಿಸಿದ್ರು. ಕೋರ್ಟ್ ಏನೇ ತೀರ್ಪು ನೀಡಿದ್ರು ದೇವರ ಪ್ರಸಾದ ಅಂತ ಸ್ವೀಕಾರ ಮಾಡ್ತೇನೆ. ನನಗೆ ದೇವರ ಮೇಲೆ ಮತ್ತು ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ. ಆದಾಯ ಮೇರೆ ಆಸ್ತಿ ಗಳಿಕೆ ಕೇಸಲ್ಲಿ ಕೋರ್ಟ್ ಏನೇ ತೀರ್ಪು ನೀಡಿದ್ರು ಓಕೆ. ಸಿಬಿಐ ಪ್ರಕರಣದ ಕುರಿತ ತೀರ್ಪಿನ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಶ್ರೀ ವಿರುದ್ಧ ತನಿಖೆ ನಡೆಸೋದಕ್ಕೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಸಿಬಿಐ ಅಧಿಕಾರಿಗಳು. ಪ್ರಕರಣದ ಕುರಿತು ಇಂದು ಸಂಜೆ ಹೊರಬೀಳುತ್ತೆ ಮಹತ್ವದ ತೀರ್ಪು. ಈಗಾಗಲೇ ಸಿಬಿಐ ಅರ್ಜಿ ಬಗ್ಗೆ ವಿಚಾರಣೆ ನ್ಯಾಯಾಲಯ ಪೂರ್ಣಗೊಳಿಸಿದೆ. ನ್ಯಾಯಮೂರ್ತಿಗಳಾದ ಕೆ ಸೋಮಶೇಖರ್, ಉಮೇಶ್ ಎಂ ಅಡಿಗ ಒಳಗೊಂಡಂತ ಪೀಠ ಆಗಸ್ಟ್ 12ರಂದು ಪ್ರಕರಣದ ವಿಚಾರಣೆ ಪೂರ್ಣಗೊಳಿಸಿತ್ತು. ವಿಭಾಗೀಯ ಪೀಠ ಆದಾಯ ಮೀರಿ ಆಸ್ತಿ ಗಳಿಕೆ ಕೇಸ್ ತನಿಖೆಗೆ ಅನುಮತಿ ವಾಪಸ್ ಪಡೆದಿತ್ತು ಕೈ ಸರ್ಕಾರ. ಅನುಮತಿ ಹಿಂಪಡೆದ ಆದೇಶ ಪ್ರಶ್ನಿಸಿ ಸಿಬಿಐ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪ್ರಶ್ನೆಯನ್ನ ಮಾಡಿದ್ರು, ಅರ್ಜಿಯನ್ನ ಸಲ್ಲಿಸಿದ್ರು.